ಇದರ ಜೊತೆಗೆ ಯೂಟ್ಯೂಬ್ನಲ್ಲಿ ಒಂದು ಮಾಲ್ಟ್ ವಿಡಿಯೋನ ಶೇರ್ ಮಾಡ್ತೀರಾ. ಹೌದು, ಮಿಲೆಟ್ ಮಾಲ್ಟ್. ಈಗ ಅದೇ ನಿಮ್ಮ ಬಿಸ್ನೆಸ್ ಆಗಿದೆ. ಅಂದರೆ ನೀವು ನಿಮ್ಮ ಆರೋಗ್ಯಕ್ಕಾಗಿ ಮಾಡಿಕೊಂಡಿರುವಂತಹ ಮಾಲ್ಟ್ ಇವತ್ತು ಉದ್ಯಮವಾಗಿ ಬೆಳೆದಿದೆ. ದೇಶ ವಿದೇಶಗಳಿಗೆಲ್ಲ ಕಳಿಸ್ತಾ ಇದ್ದೀರಾ. ಹೇಗಿದೆ ಉದ್ಯಮ? ಯಾವ ಟೈಮಲ್ಲಿ ಉದ್ಯಮ ಶುರು ಮಾಡಬೇಕು ಅಂತ ಅನಿಸ್ತು ನಿಮಗೆ? ಇಲ್ಲ, ನಾನು ಗಟ್ಟಿಮೇಳ ಆ್ಯಂಡ್ ತೆಲುಗು ಪ್ರಾಜೆಕ್ಟ್ ಮುಗ್ದಿತ್ತು. ಗಟ್ಟಿಮೇಳ ಬಿಟ್ಬಿಟ್ಟಿದ್ದೆ. ಬಟ್ ನಾನು ಯಾವತ್ತೂ ಆ ಥರ ಫ್ರೀ ಆಗಿದ್ದೋಳಲ್ಲ. ನಾನು ರಾಧಾರಮಣ ಮಾಡೋವಾಗ ಗಟ್ಟಿಮೇಳ ಮಾಡ್ತಾಯಿದ್ದೆ, ಗಟ್ಟಿಮೇಳ ಮಾಡೋವಾಗ ತೆಲುಗು ನಾಗಭೈರವಿ ಮಾಡ್ತಾಯಿದ್ದೆ. ಇಷ್ಟು ಬ್ಯುಸಿಯಾಗಿದ್ದವಳು. ಎಷ್ಟು ಬ್ಯುಸಿ ಅಂತಂದರೆ ಬೆಳಗ್ಗೆ ಫಸ್ಟ್ ಫ್ಲೈಟ್ 6:30ಗೆ ನಾನು ಹೈದ್ರಾಬಾದ್ಗೆ, ಇಲ್ಲಿಂದ ಬ್ಯಾಂಗ್ಳೂರಿಂದ ಹೈದ್ರಾಬಾದ್ಗೆ ಹೋದ್ರೆ ಫಸ್ಟ್ ಫ್ಲೈಟ್ಗೆ, ಲಾಸ್ಟ್ ಫ್ಲೈಟ್ 11:30ಗೆ ಮತ್ತೆ ಗಟ್ಟಿಮೇಳಕ್ಕೆ ಬರ್ತಾಯಿದ್ದೆ. ಒಂದೊಂದು ಡೇಗೂ ನಾನು ಓಡಾಡಿದ್ದಿದ್ದೆ. ಸೊ ಇಷ್ಟು ಬ್ಯುಸಿಯಾಗಿದ್ದವಳು ಆಲ್ ಆಫ್ ಎ ಸಡನ್ 1.5 ಇಯರ್ ಆದರೂ ನನಗೇನು ಕೆಲಸ ಇಲ್ಲ. ನಾನು ಭಗವಂತನ ನಂಬ್ತೀನಿ. ಏನಪ್ಪ ದೇವ್ರೆ, ನಾನು ಯಾವತ್ತೂ ಈ ಥರ ಮನೆಗೆ ಕೂತೋಳಲ್ಲ, ಏನಕ್ಕೆ ಈ ಥರ ಆಗ್ತಾಯಿದೆ, ನನಗೆ ಈ ಥರ ಆಗಲ್ಲ ಅಲ್ವಾ? ಸೊ ಇಷ್ಟು ಚೆನ್ನಾಗಿದ್ದಿದ್ದು ಲೈಫ್ ಯಾಕೆ ಈ ಥರ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ದೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರಯತ್ನ ಪಡಬೇಕು ನಮ್ಮ ಲೈಫಲ್ಲಿ, ಹಾಗೆ ಕೈ ಕೊಟ್ಕೊಂಡು ಕೂತ್ಕೋಬಾರ್ದು ಅಂತ. ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ಲು. ಸರಿ ಆಯಿತು, ಪರ್ಸ್ನಲ್ ಶೇರ್ ಮಾಡ್ಕೊಳ್ಳಲ್ಲ, ನನ್ನ ಲೈಫ್ ಸ್ಟೈಲ್ ಶೇರ್ ಮಾಡ್ಕೊಳ್ತೀನಿ, ನನ್ನ ರೋಟೀನ್ ಶೇರ್ ಮಾಡ್ಕೊಳ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನ್ನೊಂದು ಮಾರ್ನಿಂಗ್ ರೋಟೀನಲ್ಲಿ ಮಾಲ್ಟನ್ನು ನಾನು ರೆಸಿಪಿ ಎಲ್ಲ ಮಾಡೋದೆಲ್ಲ ತೋರಿಸಿದೆ ವ್ಯೂವರ್ಸ್ಗೆ. ಎಲ್ರಿಗೂ ಇಷ್ಟ ಆಯಿತು. ಸೊ ನನಗೇನು ಕನ್ಸರ್ನ್ ಇತ್ತು ಅಂತಂದರೆ, ಮಾಲ್ಟ್ ಎಷ್ಟೋ ಜನ ಹೊರಗಡೆ ಕೆಲಸ ಮಾಡೋರಿಗೆ ಬೆಳಗ್ಗೆ ಒಳ್ಳೆ ಫುಡ್ ಇಲ್ಲವೇ ಇಲ್ಲ. ಸೊ ಆಮೇಲೆ ಎಲ್ಲ ಕಾಳುಗಳನ್ನು ನೆನೆಸ್ಕೊಂಡು ತಿನ್ನೋದು ಪೇಷನ್ಸ್ ಇಲ್ಲವೇ ಇಲ್ಲ. ತಿಂದ್ರೂ 1 ದಿನ 2 ದಿನ ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ಆ ಪೇಷನ್ಸ್ ಇರೋಲ್ಲ. ಅಟ್ಲೀಸ್ಟ್ ಅವರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ವೀಡಿಯೋದಲ್ಲಿ ಹೇಳಿಬಿಟ್ಟೆ ನಾನು. ಯಾರಾದರೂ ಹಿಂಗೆ ಬ್ಯಾಚುಲರ್ಸ್ ಇದ್ದರೆ ಅಥವಾ ಪಿ ಜಿಲಿರೋರು ಆರ್ಡ್ರ್ ಮಾಡ್ಬೋದು ಅಂತ 20 kg ಮಾಡ್ಕೊಂಡಿದ್ದೆ. ನೋಡಿದ್ರೆ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನಿದು, ನಾನು 1-2-3 ಜನ ಇಂಥ ಫುಡ್ಡೆಲ್ಲ ಯಾರು ತಿಂತಾರೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನಿದು